ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು ಹೊಸ ಫ್ರಾಕನ್ನು ಸ್ಟಿಚ್ ಮಾಡತ್ತೀನಿ. ಇಲ್ಲಾಂದ್ರೆ ಕನ್ನದ ಸೀರೆ ಇರ್ತಲ್ಲ, ಅದರೊಳಗೆ ಒಂದು ಫ್ರಾಕ್ ಮಾಡೀನಿ, ಲಾಂಗ್ ಫ್ರಾಕ್. 6-7 ವರ್ಷ 8 ವರ್ಷದವರೆಗೂ ಈ ಫ್ರಾಕ್ ಬರುತ್ತೆ. ಈ ಸೈಜಿನ ಫ್ರಾಕ್ ರೆಡಿ ಆಗುತ್ತೆ. ನೋಡಿರಿ, ಇಲ್ಲೇ ನಾನು ಇದು ಅಂಬ್ರೆಲಾ ಹೊಲಿ ಅಂದಾರ ಅವ್ರ ತೆಳಗೆ. ಏನು ಮಿನಿಮಮ್ ಅಂಬ್ರೆಲಾ, ಜಸ್ಟ್ ಫುಲ್ ಬ್ರಾಡ್ ಅಂಬ್ರೆಲಾ ಬರಲ್ಲ, ಶಾರ್ಟ್ ಅದು ನಾರ್ಮಲ್ ಅಂಬ್ರೆಲಾ ಬರುತ್ತೆ. ಅದನ್ನು ನಾನು ಇಲ್ಲೇ ಸ್ಟಿಚ್ ಮಾಡಿ ತೋರಿಸಾತೀನಿ. ಓಕೆ, ನೋಡಿರಿ, ಅವ್ರದ್ದು ಲೆಂತ್ 29 ಇಂಚ್ ಇಟ್ಟು ನಾನು ಕಟ್ ಮಾಡತ್ತೀನಿ. ನೋಡ್ರಿ, ಈಗ 29 ಇಂಚ್ ನಾವೇನು ಮ್ಯಾನ್ ನಡೋದು ಹಾಕೋತೀವಲ್ಲ, ನಾನು 5.5 ಇಂಚ್ 5.5 ಇಂಚ್ ಹಾಕ್ಕೊಂಡೀನಿ. ಆ್ಯಕ್ಚುಲಿ ಅವರಿಗೆ ಬೇಕಾಗಿದ್ದದ್ದು ನಮಗೆ ಎಷ್ಟಂದ್ರೆ 26 ಬೇಕು. ನಾನು 5.5-6 ಇಂಚ್ ಹಾಕ್ಕೊಂಡೀನಿ. ಯಾಕಂದ್ರೆ ಸ್ವಲ್ಪ ಕಡಿಮೆನೇ ಹಾಕೋಬೇಕ್ರಿ. ಯಾಕಂದ್ರೆ ಏನಾಗುತ್ತಂದ್ರೆ ಇದು ಅಂಬ್ರೆಲಾ ಇರುತ್ತಲ್ಲ, ಬಟ್ಟೆ ಸ್ಟ್ರೆಚ್ ಆಗ್ತೈತೆ ಒಂದು. ಅದಕ್ಕೆ ಹಿಂಗೆ ಕ್ರಾಸಾಗಿ ಕಟ್ ಮಾಡಿರ್ತೀವಲ್ಲ, ಬಟ್ಟೆ ನಮಗೆ ಎಕ್ಸ್ಟೆಂಡಾಗಿ ಸಿಗುತ್ತೆ ಅಲ್ಲೇ. ಅದಕ್ಕೆ 5.5-6 ಇಂಚ್ವರೆಗೂ ಅಷ್ಟೇ ಇಟ್ಕೊಂಡ್ರೆ ಸಾಕಾಗ್ತೈತಿ. ಮತ್ತು ಲೈನಿಂಗ್ನೂ ಸಹ ನಾನು ಏನು ಮಾಡಿದೆ, ಸೇಮ್ ಅದೇ ರೀತಿನೇ ಕಟ್ ಮಾಡಿಕೊಂಡೆ. ಅಂಬ್ರೆಲಾ ಶೇಪ್ ಒಳಗೆ ಈ ರೀತಿ ಕಟ್ ಮಾಡಿಕೊಂಡು ನೋಡಿರಿ, ಇದೇ ರೀತಿ ಅಂಬ್ರೆಲಾ ರೆಡಿ ಐತಿ ಎರಡೂ. ಈಗ ನಾನು ಅದಕ್ಕೆ ಹೆಂಗಂದ್ರೆ ನೋಡಿರಿ, ನಾನೀಗ ಇದು ಬಾಡಿ ಪಾರ್ಟನ್ನು ತೋರಿಸಾತೀನಿ. ಬಾಡಿ ಪಾರ್ಟನ್ನು ಕಟ್ ಮಾಡೋದು ಹೆಂಗಂತೇಳಿ ನೋಡಿರಿ. ಬಾಡಿ ಪಾರ್ಟನ್ನು ಹೆಂಗೆ ಅಂದ್ರೆ ಅವ್ರದ್ದು ರೆಡಿ 28 ಬೇಕು. ರೆಡಿ 28 ಇದೆ, ಸುತ್ತಳತೆ ಐತಿ. ರೆಡಿ ಅಂದ್ರೆ 17 ಇಂಚ್ ಬೇಕು. ಅದನ್ನು ನಾನು ಎಲ್ಲನೂ ಇದನ್ನ ಮಾಡಿ ತೊಗೊಂಡೆ. ನೆಕ್ಸ್ಟ್ ನೆಕ್ ಫುಲ್ ಬ್ರಾಡಾಗಿ ತೊಗೊಂಡಿನಿ, 2.5 ಇಂಚ್. ಶೋಲ್ಡ್ರೂ 2.5 ಇಂಚ್ ತೊಗೊಂಡಿನಿ. ಯಾಕಂದ್ರೆ ರೆಡಿ ಆದಮೇಲೆ ಅವರಿಗೆ ಒಂದು 1-2 ಇಂಚ್ ಅಷ್ಟೇ ನಮಗಿದು ಬೇಕಂತ ಹೇಳಿದ್ರು ಅವರು, ಶೋಲ್ಡ್ರ್. ಹಿಂಗಾಗಿ 2.5 ಇಂಚ್ ಅದು, 2.5 ಇಂಚ್ ನೆಕ್ ಬ್ರಾಡಾಗೆ ತೊಗೊಂಡಿನಿ. ಮತ್ತು ಫ್ರಂಟ್ ಶೇಪು ಬ್ಯಾಕ್ ಶೇಪ್ ಹಾಕ್ಕೋಬೇಕು. 1 ಇಂಚಿಗೆ, ಅರ್ಧ ಇಂಚಿಗೆ ಈ ರೀತಿ ಫ್ರಂಟ್, ಇದು ಬ್ಯಾಕ್ ಒಳಗೆ ನೋಡಿರಿ, ಬ್ಯಾಕ್ ಫ್ರಂಟ್ ಎರಡೂ ರೆಡಿ ಮಾಡ್ಕೊಂಡಿನಿ. ನಾನಿಲ್ಲಿ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಲ್ಲ. ಯಾಕಂದ್ರೆ ಸ್ವಲ್ಪ ಅವ್ರು ಏನು ಹೇಳ್ಯಾರಪ್ಪ ಅಂದ್ರೆ, ಬಾರ್ಡ್ರ್ ಒಳಗೆ ರೆಡಿ ಮಾಡಿರಿ ಫ್ರಂಟ್ ಪಾರ್ಟನ್ನು ಒಂದು ಸ್ವಲ್ಪ ಡಿಸೈನ್ ಒಳಗೆ ಅಂತ ಹೇಳ್ಯಾರ. ಕಸ್ಟಮೈಸ್ ಮಾಡ್ಯಾರ, ಇದ್ದ ರೀತಿನ ಮಾಡಿರಿ ಅಂತ ಹೇಳಿ. ಅದಕ್ಕೆ ನಾನು ಅದೇ ರೀತಿನ ಹೊಲಿಯೋಕೆ ಟ್ರೈ ಮಾಡತ್ತೀನಿ. ನೋಡಿರಿ, ಅಂಬ್ರೆಲಾ ಅನುಕೂಲನ ನಮ್ಮ ತೆಳಗೆ ಬಾರ್ಡ್ರ್ ಸಿಗೋಂಗಿಲ್ಲ ರೀ. ಯಾಕಂದ್ರೆ ಕ್ರಾಸಾಗಿ ಕಟ್ ಮಾಡ್ತೀವಲ್ಲ, ಸಿಗೋಂಗಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಇಲ್ಲಿ ಬಾರ್ಡ್ರನ್ನು ಫಸ್ಟು ಸ್ವಲ್ಪ ಕಟ್ ಮಾಡಿ ತಕ್ಕೋಬೇಕು. ಸ್ವಲ್ಪ ಅಂದ್ರೆ ಅದು ಎಷ್ಟೈತಲ್ಲ ಎಷ್ಟು ಕಟ್ ಮಾಡಿ ಸಪ್ರೇಟ್ ಮಾಡ್ಕೋಬೇಕು. ಆಮೇಲೆ ನಾವು ಅಂಬ್ರೆಲಾ ಶೇಪ್ ಕಟ್ ಮಾಡ್ಕೋಬೇಕು. ಆಮೇಲೆ ಏನು ಅಂಬ್ರೆಲಾ ಶೇಪ್ ಕಟ್ ಮಾಡ್ಕೊಂಡಿರುತ್ತೆ ತೆಳಗೆ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಗೇನಿಗೆ ಒಂದು 10 ಇಂಚಿಗೆ ಒಂದು 10 ಇಂಚಿಗೆ ಒಂದು ಸ್ಮಾಲ್ ಒಂದು ಪ್ಲೇಟ್ಸ್ ಹಿಡ್ಕೊಂತ ಹೋಗ್ಬೇಕು ರೀ. ಯಾಕಂದ್ರೆ ಸ್ವಲ್ಪ ಕರ್ವ್ ಇರ್ತೈತಲ್ಲ, ರೌಂಡ ಶೇಪ್ ಇರುತ್ತಲ್ಲ, ಅದಕ್ಕೆ ಅದನ್ನು ನಾವು ಟರ್ನ್ ಆಗಂಗಿಲ್ಲ ಅನ್ನೋ ಸಲುವಾಗಿ ನಾವೇನು ಮಾಡಬೇಕು, ಒಂದು 10 ಇಂಚಿಗೆ ಒಂದು ಸಣ್ಣ ಪ್ಲೇಟ್ಸ್ ಇಡಬೇಕು. ಅದನ್ನು ಟರ್ನ್ ಮಾಡಿ ಏನು ನಾವು ಇದು ಬಾರ್ಡ್ರ್ ಇರುತ್ತಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕಬೇಕು. ನೋಡಿರಿ, ಟರ್ನ್ ಮಾಡಿ ಈ ರೀತಿ ಸ್ಟಿಚ್ ಆದಮೇಲೆ ನೋಡಿರಿ, ಈ ರೀತಿ ಇದು ಮೇನ್ ಫ್ಯಾಬ್ರಿಕ್ ರೆಡಿ ಆಯಿತು. ಈಗ ಲೈನಿಂಗ್ ತೆಳಗೆ ಏನೇನು ಮಾಡಬೇಕು, ಒಂದು 1/4 ಇಂಚ್ವರೆಗೂ ಸ್ವಲ್ಪ ಫೋಲ್ಡ್ ಮಾಡಿ ಮಡಚ್ಕೊಂಬಿಡ್ಬೇಕು. ನಾವೇನು ಕರ್ವಾಗಿ ಕಟ್ ಮಾಡಿರ್ತೀವಲ್ಲ, ಅಲ್ಲೇ ಒಂದು 1/4 ಇಂಚ್ವರೆಗೂ ಕಟ್ ಮಾಡಿ ಇಟ್ಕೋಬೇಕು. ನಾನು ನಿಮ್ಗೆ ಶಾರ್ಟಾಗಿ ಅಷ್ಟೇ ತೋರ್ಸಾತೀನಿ. ಯಾಕಂದ್ರೆ ಇದು ಫುಲ್ ಕಟ್ಟಿಂಗ್ ಸ್ಟಿಚಿಂಗ್ ಎರಡೂ ಒಂದೇ ವಿಡಿಯೋದಾಗಿರೋದ್ರಿಂದ ಲೆಂದಿ ವಿಡಿಯೋ ಆಗ್ತೈತಿ, ನಿಮಗೂ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಮೇನ್ ಏನೇನು ತೋರಿಸ್ಕೊತ ಹೋಗ್ಬೇಕು ಅಷ್ಟು ತೋರಿಸ್ಕೊತ ಹೊಂಟೀನಿ ನಾನು. ನೋಡಿರಿ, ಇದು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳತ್ತೀನಿ. ಅವರು ಫ್ರಂಟ್ ಪಾರ್ಟನ್ನು ಈ ರೀತಿ ಬಾರ್ಡ್ರ್ ಒಳಗೆ ರೆಡಿ ಮಾಡ್ರಿ ಅಂತ ಹೇಳ್ಯಾರ. ಹಿಂಗೆ ನಾನು ಮಾಡತ್ತೀನಿ. ಯಾವ ಟೈಪ್ ಇಟ್ಟರೆ ಏನಾಗುತ್ತೆ ಏನಂತೇಳಿ ಎಲ್ಲ ಸೆಟ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಟಿಚ್ ಮಾಡಿದೆ. ನೋಡಿರಿ, ಈಗ ಓಕೆನಾ. ಈಗ ನೋಡಿ, ನೆಕ್ಸ್ಟ್ ಈಗೇನು ಜಾಯಿಂಟ್ ಮಾಡ್ಕೊಳಲ್ಲ, ಸೆಂಟ್ರ್ ಒಂದು ಪಟ್ಟಿ. ನೆಕ್ಸ್ಟ್ ಇದೇ ರೀತಿ ನಾವು ಸೆಂಟ್ರ್ ಬರಬೇಕು. ಈ ರೀತಿ ಎರಡೂ ಕಡೆನೂ ಜಾಯಿಂಟ್ ಮಾಡಿಕೊಂಡು ನಾವು ಈ ಎಲ್ಲ ಜಾಯಿಂಟ್ ಆದಮೇಲೆ ನಾವೇನು ಮಾಡಬೇಕು, ಫ್ರಂಟ್ ಪಾರ್ಟಿಂದ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಲೈನಿಂಗ್ ಒಳಗೆ, ಅದನ್ನು ಇಲ್ಲಿಟ್ಟು ಸೆಟ್ ಮಾಡ್ಬೋದು. ಇದ್ರೊಳಗೆ ಇನ್ನೂ ಒಂದು ಡಿಸೈನ್ ಹೇಳ್ಯಾರ ಅವರು, ಕಸ್ಟಮೈಸ್ ಮಾಡ್ಯಾರ. ಅಂದ್ರೆ ಇದ್ದ ರೀತಿನ ಬರಲಿ ಅಂತ ಒಂದು ಸ್ವಲ್ಪ ಹೇಳಿದ್ರು. ಅದಕ್ಕೋಸ್ಕರ ನಾನು ಅದೇ ರೀತಿನ ಟ್ರೈ ಮಾಡೀನಿ. ಇಲ್ಲೇ ತೋರಿಸ್ತೀನಿ ನಿಮಗೆ ಅವ್ರು ಯಾವ ರೀತಿ ಹೇಳಿದರು, ನಾ ಯಾವ ರೀತಿ ರೆಡಿ ಮಾಡೀನಿ ಅಂತೇಳಿ ಕಮೆಂಟ್ ಮುಖಾಂತರ ಹೇಳ್ರಿ ಕರೆಕ್ಟಾಗಿತ್ತಪ್ಪ ಅಂತಂದ್ರೆ. ನೋಡಿರಿ, ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ. ಈಗ ನಾನು ಅದ್ರದ್ದು ಫ್ರಂಟ್ ಪಾರ್ಟಿಂದ ಕಟ್ ಮಾಡ್ತೀನಿ. ನೋಡಿರಿ, ಈಗ
ಅಂದರೆ ಇಲ್ಲಿನ ಬಟ್ಟೆ ಎಷ್ಟು ಕೊಡ್ಬೇಕು ರೀ, ಯಾಕಂದ್ರೆ ಅವ್ರು ಒಂದು ಸ್ವಲ್ಪ ಒಳಗೆ ಬಟ್ಟೆನೂ ಬಿಡ ಅಂತ ಹೇಳ್ಯಾರ. ಮತ್ತು ಬಟ್ಟೆ ಅಷ್ಟಕ್ಕೂ ಸ್ವಲ್ಪ ಶಾರ್ಟೇಜ್ ಭಾಳ ಬಿತ್ತು ರೀ ಇದು ನನಗೆ. ಹಿಂಗೆ ನಾನು ಈಗ ನೋಡಿರಿ ಈಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ಬೇಕಂತೇಳಿ. ಈಗ ನೋಡಿರಿ ಸೆಂಟ್ರಿಗೆ ಈ ರೀತಿ ಫೋಲ್ಡ್ ಮಾಡ್ಕೊರಿ. ಈ ಡಿಸೈನ್ ಮಾಡಬೇಕಾದ್ರೆ ನಾವು ಡಿಸೈನ್ ಇದ್ರೊಳಗೆ ಒಂಥರ ಕ್ರಿಯೇಟಿವ್ ಆಗಿ ಮಾಡೀನಿ ನೋಡಿರಿ, ನೀವು ತಿಳಿತೈತಿ. 2.5 ಇಂಚ್ ನೆಕ್ ಹಾಕ್ಕೊಂಡಿನಿ, 2.5 ಇಂಚ್ ಶೋಲ್ಡ್ರ್ ಹಾಕ್ಕೊಂಡಿನಿ. 2.5 ಇಂಚ್ ನೆಕ್, 2.5 ಇಂಚ್ ಮತ್ತು ನಮ್ಗೆ ಅದು ಪಟ್ಟಿ ಬರಬಾರ್ದಾಗಿತ್ತು ರೀ. ಶೋಲ್ಡ್ರಿಗೆ ಕರೆಕ್ಟ್ ಬಾರ್ಡ್ರ್ ಕುಂದ್ರಬೇಕಾಗಿತ್ತು. ಹಿಂಗೆ 2.25 ಇಂಚು ನೆಕ್ ತೊಗೊಂಡೆ, 2.25 ಇಂಚ್ ಇದನ್ನು ತೊಗೊಂಡೆ, ಶೋಲ್ಡ್ರ್ ಪಟ್ಟಿ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡೆ. ಈ ನೋಡಿರಿ ಈ ರೀತಿ ಏನು ನೋಡಿರಿ ಪ್ರಿನ್ಸ್ ಕಟ್ ಶೇಪ್ ಏನು ಹಾಕ್ತೀವಲ್ಲ ನಾವು ಬ್ಲೌಸ್ ಒಳಗೆ, ಆ ರೀತಿ ಇದನ್ನು ಶೇಪ್ ಬರಬೇಕಂತ ಹೇಳಿದ್ರು ಅವರು. ಇದೇ ರೀತಿ ಮಾಡಿರಿ ಅಂಥೇಳಿ ನಾ ಆ ರೀತಿ ಶೇಪ್ ಹಾಕ್ಕೊಂಡೆ. ಜಸ್ಟ್ 3 ಇಂಚಿಗೆ ಎಲ್ಲ ಇಟ್ಟುಕೊಂಡು 3 ಇಂಚ್ ನೋಡಿರಿ, ಕರೆಕ್ಟ್ 3 ಇಂಚ್ ಅಲ್ಲಿಂದ ಅದನ್ನ ಮೇಲೆ ಪ್ರಿನ್ಸ್ ಟೈಪ್ ಶೇಪ್ ಹಾಕೋದು. ಜಸ್ಟ್ ಆ ರೀತಿ ಶೇಪ್ ಹಾಕ್ಕೊಂಡ್ರೆ ಆಯಿತು ನೋಡಿರಿ. ಈ ರೀತಿ ಇದನ್ನು ಪ್ರಿನ್ಸ್ ಶೇಪನ್ನು ಕಟ್ ಮಾಡೋದು. ಡ್ರಾಚಿನ ಸಂಬಂಧ ನಾವೇನು ಕ್ರಾಸ್ ಆಗಿ ಕಟ್ ಮಾಡ್ತೀವಲ್ಲ ಏನೂ ಬೇಡ. ಜಸ್ಟ್ ಸಣ್ಣ ಕಿಡ್ಸ್ ಡ್ರೆಸ್ ಐತಿ, ಕಿಡ್ಸ್ ಫ್ರಾಕ್, ಹಿಂಗಾಗಿ ಏನೂ ಬೇಕಾಗೋದಿಲ್ಲ. ಅದೇನು ಪೀಸ್ ಕಟ್ ಮಾಡ್ಕೊಂಡವಲ್ಲ ಅದನ್ನು ನಾನೀಗ ಏನು ಮಾಡತ್ತೀನಿ, ಪ್ಲೇನ್ ಬಟ್ಟೆ ಮೇಲೆ ತಗೊಳತ್ತೀನಿ. ಪ್ಲೇನ್ ಬಟ್ಟೆ ಬೇಕಾಗಿತ್ತು ರೀ, ಅದಕ್ಕೆ ನಮ್ಮಲ್ಲಿ ಡಿಸೈನ್ ಏನೂ ಬೇಕಾಗಿದ್ದಿಲ್ಲ. ಆ ರೀತಿ ಅದನ್ನು ಸೇಮಲ್ಲಿಟ್ಟು ನಾನು ಏನು ಮಾಡಿದೆ, ಪ್ಲೇನ್ ಬಟ್ಟೆನ ಕಟ್ ಮಾಡಿಕೊಂಡೆ. ಈಗ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು. ಜಸ್ಟ್ ನೀವು ಹೆಂಗೆ ಪ್ರಿನ್ಸ್ ಶೇಪ್ ಪ್ರಿನ್ಸ್ ಬ್ಲೌಸ್ ಹೊಲಿಯೋಕೆ ಮುಂದೆ ಅಟ್ಯಾಚ್ ಮಾಡ್ಕೋತಿರಲ್ಲ ಅದೇ ರೀತಿನೇ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋದು. ಮತ್ತು ಎರಡೂ ಕಡೆನೂ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾವೀಗ ಫ್ರಂಟ್ ಪಾರ್ಟನ್ನು ಈ ರೀತಿ ನಾನು ಸ್ಟಾರ್ ನೆಕ್ ಟೈಪ್ ಕಟ್ ಮಾಡ್ಕೊಂಡಿನಿ ಬ್ರಾಡಾಗಿ. ಈ ರೀತಿ ನಾವು ಇಟ್ಕೊಂಡು ಎಲ್ಲ ಸೆಟ್ ಮಾಡಿಕೊಂಡು ಅಲ್ಲೇನು ಮಾಡಬೇಕು, ಒಂದು 1/4 ಇಂಚಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. 1/4 ಇಂಚಿನಷ್ಟು ಬಿಟ್ಟು ಕರೆಕ್ಟಾಗಿ ಸ್ಟಿಚ್ ಹಾಕಬೇಕು. ಎಲ್ಲೇನು ಕಾರ್ನರ್ಸ್ ಬರ್ತಾವಲ್ಲ ನಿಡಲನ್ನು ಒಳಗೆ ಬಿಟ್ಟು ನಮ್ಗೆ ಅಲ್ಲಿ ಟರ್ನ್ ಮಾಡ್ಕೊರಿ. ನಿಡಲನ್ನು ಒಳಗೆ ಬಿಟ್ಟು ಟರ್ನ್ ಮಾಡಿರಿ, ಅಂದ್ರೆ ಕಾರ್ನರ್ ನಿಮ್ಗೆ ಏನು ಬರುತ್ತೆ ಎಕ್ಯುರೇಟಾಗಿ ಬರ್ತಾವಿಲ್ಲ, ಕಾರ್ನರ್ ಎಕ್ಯುರೇಟಾಗಿ ಬರೋಂಗಿಲ್ಲ ಟರ್ನ್ ಮಾಡಿದ್ಮೇಲೆ. ಮತ್ತು ಕಾರ್ನರ್ಸ್ ಎಲ್ಲಿರ್ತಾವಲ್ಲ ಅಲ್ಲಿ ಕಂಪಲ್ಸರಿ ಟ್ರಿಮ್ ಮಾಡಲೇಬೇಕು, ಅಂದ್ರೆ ನಮಗೆ ಡಿಸೈನ್ ಕರೆಕ್ಟಾಗಿ ವಿಸಿಬಲ್ ಆಗ್ತೈತಿ ರೆಡಿ ಆದಮೇಲೆ. ಕಾರ್ನರ್ಸ್ ಇರಲಿ, ಸ್ವಲ್ಪ ಕ್ರಾಸ್ ಇರಲಿ, ಸ್ಟ್ರೇಟ್ ಇದ್ದರೆ ಒಂದು ಸ್ವಲ್ಪ ಬೇಕಾಗೋದಿಲ್ಲ ರೀ. ಸ್ವಲ್ಪ ಕ್ರಾಸ್ ಇತ್ತು, ಕರ್ವ್ ಶೇಪ್ದೊಳಗಿತ್ತು, ನೆಕ್ಸ್ಟ್ ಕಾರ್ನರ್ಸ್ ಇವೆಲ್ಲನೂ ಏನು ಮಾಡಬೇಕು, ಕರೆಕ್ಟಾಗಿ ಸ್ವಲ್ಪ ಟ್ರಿಮ್ ಮಾಡ್ಕೊಳಬೇಕು. ಅಂದಾಗ ನಿಮ್ಗೆ ಇದನ್ನ ಏನು ಸ್ಟಾರ್ ಶೇಪ್ ಲೈನಿಂಗ್ ಒಳಗೆ ಹಾಕಿ ತೋರಿಸಿದ್ನಲ್ಲ ಅದೇ ರೀತಿನ ರೆಡಿ ಆಗ್ತೈತಿ. ನೀವು ಯಾವುದೇ ಡಿಸೈನ್ ಮಾಡಿರಿ, ಆದರೆ ಅದರೊಳಗೆ ಏನು ಮಾಡಬೇಕು, ಈ ರೀತಿ ಕಟ್ ಮಾಡಲೇಬೇಕು. ನೀವೆಲ್ಲ ಅಂಥ ಸ್ಮಾಲ್ ಟ್ರಿಕ್ಗಳನ್ನು ನೀವು ಸ್ಟಿಚ್ಚಿಂಗ್ದೊಳಗೆ ಯೂಸ್ ಮಾಡಬೇಕು. ಯೂಸ್ ಮಾಡಿದ್ರಂದ್ರೆ ನಿಮ್ಮ ಫಿನಿಶಿಂಗ್ ಕರೆಕ್ಟಾಗಿ ಬರ್ತೈತಿ, ಇಲ್ಲಾಂದ್ರೆ ಫಿನಿಶಿಂಗು ಬರೋದಿಲ್ಲ. ನೋಡಿರಿ ಈ ರೀತಿ ರೆಡಿ ಆದಮೇಲೆ ನಾವು ಇದನ್ನು ಒಂದು ದೊಡ್ಡ ಹೊಲಿಗೆ ಇಟ್ಟು ಸ್ಟಿಚ್ ಅಟ್ಯಾಚ್ ಮಾಡ್ಕೊಳ್ಳೋದು. ಈಗ ನಾನು ಬ್ಯಾಕ್ ಪಾರ್ಟಿಗೆ ಬಂದೀನಿ. ಬ್ಯಾಕ್ ಪಾರ್ಟ್ ಬಂದಮೇಲೆ ನಾನು ಏನು ಮಾಡೀನಿ, ನೆಕ್ಕನ್ನು ಇಲ್ಲಿ ಯಾವ ರೀತಿ ಹಾರ್ಟ್ ಶೇಪಿಂದ ತೊಗೊಂಡಿನಿ. ಹಾರ್ಟ್ ಶೇಪ್ ಟೈಪ್ ಆಯಿತು, ಒಂದು ಇನ್ನೂ ಲೀಫ್ ಶೇಪ್ ಆಗಲಿ, ಇನ್ನೂ ಒಂದು ರೆಡಿ ಆಗಲಿ, ಒಂದು ರೀತಿಯಾಗಿ ಹಾರ್ಟ್ ಶೇಪ್ ಒಳಗೆ ಇದನ್ನು ತೊಗೊಂಡಿನಿ ನಾನು. ತೊಗೊಂಡು ಈ ರೀತಿ ರೆಡಿ ಮಾಡ್ಕೊಳೋದು. ಯಾವುದಾದ್ರೂ ಒಂದು ಡಿಸೈನ್ ಇಡ್ರಿ ಅಂತ ಹೇಳಿದ್ರು, ಡಿಸೈನ್ ಏನು ಅವ್ರು ಹೇಳಿದ್ದಿಲ್ಲ, ಜಸ್ಟ್ ಯಾವುದಾದ್ರೂ ಒಂದು ಚೆಂದ ಕಾಣುವಂಗೆ ಒಂದು ಡಿಸೈನ್ ಇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬ್ಯಾಕ್ ಪಾರ್ಟ್ ಅಂತೂ ಪ್ಲೇನ್ ಬರುತ್ತೆ ರೀ, ಗ್ರೀನ್ ಪ್ಲೇನ್ ಬರುತ್ತೆ, ಹೀಗಾಗಿ ಅದನ್ನ ಇಟ್ಟು ನಾನು ಅಟ್ಯಾಚ್ ಮಾಡಿದ್ದೆ. ನೆಕ್ ಪಾರ್ಟ್ ಅಷ್ಟೇ ಮಾಡತ್ತೀನಿ, ಜಸ್ಟ್ ನೆಕ್ ಪಾರ್ಟನ್ನಷ್ಟೇ ಸ್ಟಿಚ್ ಮಾಡಿರಿ. ಅದೇನು ಶೇಪ್ ಇರುತ್ತಲ್ಲ ನಮ್ಮದು ಡಿಸೈನದ್ದು, ಆ ಶೇಪಿನ ಪ್ರಕಾರ ನಾವೇನು ಮಾಡಬೇಕು, ಸ್ಟಿಚ್ಚನ್ನು ಮಾಡಬೇಕು. ನೀವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಇದೇ ರೀತಿನ ಟ್ರಿಕ್ ಯೂಸ್ ಮಾಡಿರಿ. ನೀವು ಬೇರೆ ಯಾವುದಾದ್ರೂ ಡಿಸೈನ್ ಮಾಡ್ಕೋಬೋದು, ಓವಲ್ ಮಾಡ್ಕೋಬೋದು, ರೌಂಡ್ ಶೇಪ್ ಮಾಡ್ಕೋಬೋದು, ಸ್ಕ್ವೇರ್ ಮಾಡ್ಕೋಬೋದು, ವಿ ಶೇಪ್ ಇಡ್ಬೋದು, ಉಲ್ಟಾ ವಿ ಬರ್ತಲ್ಲ ಆ ಶೇಪ್ ಇಡ್ಬೋದು. ನಿಮ್ಗೆ ಯಾವ್ದು ಸೆಟ್ ಇದಾಗ್ತೈತಿ ಅದನ್ನು ಮಾಡ್ಬೋದು. ನೋಡಿ ಇಲ್ಲಿ ಸೆಂಟ್ರಲ್ಲಿ ಒಂದು ಸ್ವಲ್ಪ ಅದನ್ನು ಕಟ್ ಮಾಡ್ಕೋಬೇಕು, ಯಾಕಂದ್ರೆ ಓಪನ್ ಬೇಕು. ಅದು ನೆಕ್ ಹೋಗೋಕ್ಕೂ ಆಯಿತು, ಮತ್ತಿದು ಒಂಥರ ಓಪನ್ ಇದ್ರೇ ಚಂದ ಕಾಣ್ತೈತೆ ಅಂಥೇಳಿ ನಾನು ಅದನ್ನು ಓಪನ್ ಆಗಿಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಇರುವುದನ್ನೆಲ್ಲನೂ ಕಟ್ ಮಾಡಿ ತೆಗ್ದೀನಿ. ಈ ರೀತಿ ಕಟ್ ಮಾಡಿದ್ಮೇಲೆ ಏನು ಮಾಡ್ಬೇಕು, ಮತ್ತು ನೆಕ್ಸ್ಟ್ ಸ್ಟೆಪ್ ಟ್ರಿಮ್ಸ್ ಮಾಡ್ಕೊಳ್ಳೇಬೇಕು. ಎಲ್ಲ ಕಾರ್ನರ್ಸ್ ಕಡೆಯೂ ಟ್ರಿಮ್ಸ್ ಈ ರೀತಿ ಎಲ್ಲ ಕಡೆಯೂ ಟ್ರಿಮ್ ಮಾಡ್ಕೊರಿ. ಮೇನ್ ಕಾರ್ನರ್ಸ್ದೊಳಗೆ ಮಾಡಲೇಬೇಕು.
ಈಗ ಇದನ್ನು ಟರ್ನ್ ಮಾಡಿದ ಮೇಲೆ ಅದರ ಮೇಲೆ ಏನು ಟರ್ನ್ ಮಾಡಿರ್ತಲ್ಲ ಡಿಸೈನ್ದು ಎಡ್ಜಿಗೆ ಒಂದು 2 ಗೆರೆ ಅಷ್ಟೇ ಬಿಟ್ಟು 1/4 ಇಂಚ್ಗಿಂತ ಕಡಿಮೆ ಬಿಟ್ಟು ಕರೆಕ್ಟಾಗಿ ಡಿಸೈನ್ ಯಾವ ರೀತಿ ಇರುತ್ತಲ್ಲ ನಾವು ಟರ್ನ್ ಮಾಡಿದ ಮೇಲೆ ರೆಡಿ ಆಗುತ್ತಲ್ಲ ಅದ್ರ ಮೇಲೆ ಒಂದು 1/4 ಇಂಚಿನವರೆಗೂ ಒಂದು ಸ್ಟಿಚ್ ಹಾಕೊಂಬಿಡ್ರಿ. ಅಂದರೆ ಡಿಸೈನ್ ಸ್ಟಿಫಾಗಿ ಕಾಣ್ತೈತಿ, ನೀಟಾಗಿ ಕಾಣ್ತೈತಿ. ಈಗ ನೋಡಿರಿ ಶೋಲ್ಡ್ರ್ ರೆಡಿ ಮಾಡ್ಕೊಳ್ಳೋದು. ನಾನು ಲೆಹಂಗಾನ ಏನು ತೆಳಗಿಂದ ಏನು ಸ್ಕರ್ಟ್ ಐತಲ್ಲ ಅದನ್ನು ನಿಮ್ಗೆ ರೆಡಿ ಮಾಡೋದು ತೋರಿಸೀನಿ. ಜಸ್ಟ್ ಇದು ಲಾಂಗ್ ಫ್ರಾಕ್ ಐತಿ, ಅಟ್ಯಾಚ್ ಬರುತ್ತೆ. ಈಗ ನೆಕ್ಸ್ಟ್ ಬಾಡಿ ಪಾರ್ಟನ್ನು ತೋರಿಸಿದೆ. ಈ ಬಾಡಿ ಪಾರ್ಟ್ ಒಳಗೆ ನಾವು ಏನೇನು ಇನ್ನೂ ಡಿಸೈನ್ ಮಾಡೀನಿ ಅಂದ್ರೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ. ಇದ್ರೊಳಗೆ ಅವರೆಲ್ಲ ಈ ರೀತಿ ಒಂದು ಸ್ವಲ್ಪ ಏನಾದರೂ ಡಿಸೈನ್ ಮಾಡಿರಿ ಅಂತ ಹೇಳಿದ್ರು, ಅದಕ್ಕೆ ನಾನು ಡಿಸೈನ್ ಮಾಡಿದೆ. ನೋಡಿರಿ ಇಲ್ಲಿ ಎರಡೂ ಈಕ್ವಲಾಗಿ ಕಟ್ ಮಾಡ್ಕೊಂಡೆ ಹಿಂದೆ ಮುಂದೆ ಆಗುತ್ತೆ ಅಂಥೇಳಿ. ಇಷ್ಟಾದಮೇಲೆ ಏನದು ಪ್ರಿನ್ಸ್ ಟೈಪ್ ಏನು ಶೇಪ್ ಕಟ್ ಮಾಡಿದ್ವಲ್ಲ ಅಲ್ಲೇ ಜಸ್ಟ್ ಒಂದು ಸ್ಟಿಚ್ ಹಾಕೊಂಬಿಟ್ರೆ ಅಂದರೆ ಕರೆಕ್ಟಾಗಿ ಕಾಣ್ತೈತೆ ಅಂಥೇಳಿ ಮಾಡಿದೆ. ಈಗ ಇದನ್ನು ಏನಪ್ಪ ಅಂತಂದ್ರೆ ಸ್ಲೀವ್ನು ಒಂದು ಕಸ್ಟಮೈಸಾಗಿ ಹೇಳ್ಯಾರಿ, ಭಾಳ ಚಂದ ಬಂತು ರೀ. ಸ್ಲೀವ್ ಆಯಿತು, ಎಲ್ಲ ಆಯಿತು, ಎಲ್ಲನೂ ರೆಡಿ ಆದಮೇಲೆ ಡ್ರೆಸ್ ಮಾತ್ರ ಭಾಳ ಸಖತ್ತಾಗಿ ರೆಡಿ ಆಯಿತು. ನಿಮ್ಮ ಮನೆಯೊಳಗೂ ನಿಮ್ಮ ಮಕ್ಕಳು ಸಣ್ಣ ಇದ್ದು ಹೆಣ್ಣು ಹುಡುಗಿಯರು ಇದ್ವಪ್ಪ ಅಂತಂದ್ರೆ ನೀವೇನು ಮಾಡ್ಬೋದು, ಈ ರೀತಿ ಸ್ಟಿಚ್ ಮಾಡಿರಿ. ಅದರೊಳಗೆ ಕನದ್ದೈತಿ, ಟ್ರೆಡಿಷ್ನಲ್ ವೇರ್, ಎವರ್ ಗ್ರೀನ್ ಇದು ಲುಕ್ ಆಗ್ತೈತಿ. ಯಾವತ್ತೂ ಇದ್ರದ್ದು ಲುಕ್ ಹಾಳಾಗಂಗಿಲ್ಲ, ಅಂದರೆ ಇದ್ರ ಟ್ರೆಂಡೇ ಹೋಗಂಗಿಲ್ಲ. ಅದೊಂಥರ ವ್ಯಾಲ್ಯೂನೇ ಬೇರೆ ಇರ್ತೈತಿ. ಕನದ ಡ್ರೆಸ್ ಆಯಿತು, ಕನದ ಬ್ಲೌಸ್ ಆಯಿತು, ಕನದ ಸೀರೆ ಆಯಿತು, ಇವೆಲ್ಲ ಟ್ರೆಂಡ್ಸ್ದೊಳಗೆ ಇರ್ತೈತಿ. ಯಾವುದೂ ಇದರ ಟ್ರೆಂಡ್ ಮಾತ್ರ ಹಾಳಾಗೋದಿಲ್ಲ. ಅದಕ್ಕೆ ಈ ರೀತಿ ನೀವು ಮಕ್ಕಳಿಗೆ ಹಾಕಿದ್ರೆ ಇನ್ನೂ ಸುಂದರ ಕಾಣ್ತಾವೆ ಹುಡುಗರು. ನನ್ನ ಮಗಳು ಅದಾಳ, ನಾನು ಸಾಕಷ್ಟು ಕನ್ನದ ಫ್ರಾಕ್ ಆಯಿತು, ಲೆಹಂಗಾ ಆಯಿತು, ಎಲ್ಲನೂ ಹೊಲಿದು ಹಾಕಿನಕಿಗೆ. ಆದರೆ ನಿಮಗೆ ಯಾವುದೂ ವಿಡಿಯೋಗಳು ಬಂದಿಲ್ಲ, ಜಸ್ಟ್ ನಾನು ಯೂಟ್ಯೂಬ್ ಬಿಫೋರ್ ಎಲ್ಲನೂ ಮಾಡಿ ಹಾಕಿನಕಿಗೆ. ಇನ್ನೂ ಮಾಡಿದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ. ಈ ರೀತಿಯಾಗಿ ಜಸ್ಟ್ ಒಂದು ಸೈಡ್ ಅಷ್ಟೇ ಫ್ಲೇಟ್ಸ್ ಹಿಡಿಯೋದ್ರಿ, ಇನ್ನೊಂದು ಸೈಡ್ ಬರೋಂಗಿಲ್ಲ. ನಿಮ್ಗೆ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿರಿ. ಈ ರೀತಿ ಸೆಂಟ್ರ್ ಒಂದು ಪಾಯಿಂಟ್ ಇದು ಹಾಕ್ಕೊಂಡು ಮಾರ್ಕ್ ಹಾಕ್ಕೊಂಡು ನಾವಲ್ಲೇನು ಮಾಡಬೇಕು, ಸ್ವಲ್ಪ ಏನು ನಾವು ಸ್ಲೀವಿನ ಶೇಪ್ ತೆಗಿಯುತ್ತಲ್ಲ ಆ ರೀತಿ ಶೇಪ್ ತೆಗಿಬೇಕು ಇದಕ್ಕೂ. ಅಂದರೆ ನಮಗೇನಾಗ್ತೈತಿ ಕರೆಕ್ಟಾಗಿ ಫಿಟ್ಟಿಂಗ್ ಬರ್ತೈತಿ. ಸ್ವಲ್ಪ ಜಸ್ಟ್ ಒಂದು ಇದ್ರೊಳಗೆ ಅಷ್ಟೇ ಶೇಪ್ ತೆಗಿಬೇಕು, ತೆಗೆದು ಅಟ್ಯಾಚ್ ಮಾಡೋದು. ಇದ್ರೊಳಗೆ ಏನು ಇಷ್ಟು ಕರೆಕ್ಟಾಗಿ ಅಷ್ಟೊಂದು ಬ್ಲೌಸ್ನೊಳಗೆ ಏನು ಹಂಗೆ ಬರಲ್ಲ. ಜಸ್ಟ್ ಒಂಥರ ಶೇಪ್ ಒಳಗೆ ಸ್ಲೀವ್ ಶೇಪು ಸ್ವಲ್ಪ ತೆಗೆದು ಅಟ್ಯಾಚ್ ಮಾಡಿದ್ರಂದ್ರೆ ಇನ್ನೂ ಚೆಂದಂಗೆ ಕಾಣ್ತೈತಿ. ಈ ರೀತಿನೇ ಎರಡು ಸ್ಟಿಚ್ ಹಾಕ್ರಿ. ಇಲ್ಲೇ 2 ಸ್ಟಿಚ್ ಹಾಕಿ ಏನು ಮಾಡಿರಿ, ಎರಡೂ ಕಡೆನೂ ಇದೇ ರೀತಿನ ಸ್ಲೀವನ್ನು ರೆಡಿ ಮಾಡ್ಕೊರಿ. ಸ್ಲೀವ್ ರೆಡಿ ಮಾಡ್ಕೊಂಡ್ರೆ ಅಂದರೆ ನೆಕ್ಸ್ಟ್ ನಾನೇನು ನಿಮಗೆ ಇದು ಫ್ರಾಕ್ ರೆಡಿ ಆಯಿತು. ಫ್ರಾಕ್ ರೆಡಿ ಆದಮೇಲೆ ಇದಕ್ಕೆ ಅಟ್ರಾಕ್ಷನ್ಸ್ ಮೀನ್ಸ್ ಇನ್ನೂ ಚೆಂದ ಕಾಣಬೇಕಂತಂದ್ರೆ ಇನ್ನೂ ಒಂದಿಷ್ಟು ಇಲ್ಲೇನು ಟ್ರೈ ಮಾಡೀನಿ. ಏನು ಮಾಡೀನಪ್ಪ ಅಂತಂದ್ರೆ ಭಾಳ ಚೆಂದ ರೆಡಿ ಆಗೈತೆ ರೀ ಬ್ಲೌಸ್ ಫ್ರಾಕ್ ಮಾತ್ರ. ನೆಕ್ಸ್ಟ್ ನಾವು ಬ್ಯಾಕ್ ಸೈಡ್ ಒಂದು ಏನು ಮಾಡಿದೆ, ಡಿಸೈನ್ ಮಾಡಿದ್ದೆ, ಹಾರ್ಟ್ ಶೇಪಿಂದ ಮಾಡಿದ್ದೆ. ಸೆಂಟ್ರ್ ಒಂದು ಕಟ್ ಮಾಡಿ ಅಲ್ಲೊಂದು ಇದು ಹಚ್ಬೇಕಂತ ಬಿಟ್ಟಿದ್ದೆ, ಬಟನ್ ಹಚ್ಬೇಕಂತೇಳಿ. ಅಲ್ಲಿ ಬಟನ್ ಹಚ್ಚಿ ಮತ್ತು ಅದಕ್ಕೊಂದು ಜಸ್ಟ್ ಬಟರ್ಫ್ಲೈ ಟೈಪ್ ಈ ಟೈಪ್ ಒಂದು ಮಾಡಿ ಹಚ್ಚಿದ್ರೆ ಇನ್ನೂ ಚೆಂದ ಕಾಣ್ತೈತೆ ಅಂಥೇಳಿ ನನಗೆ ಅನಿಸಿ ನಾನು ಈ ರೀತಿನ ಇನ್ನೊಂದು ಮಾಡಿದೆ ನೋಡಿರಿ. ರೆಡಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಈ ರೀತಿ ಎಲ್ಲ ನಾನು ರೆಡಿ ಮಾಡ್ಕೊಂಡಿನಿ, ಯಾವ ರೀತಿ ಮಾಡ್ಕೊಂಡಿನಿ ನೋಡಿರಿ. ನೀವು ಟ್ರೈ ಮಾಡಿರಿ. ಏನಾದರೂ ತಿಳಿಲ್ಲ ಅಂದ್ರೆ ಕಮೆಂಟ್ ಮುಖಾಂತರ ಕೇಳಿರಿ. ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಅದ್ರ ಬಗ್ಗೆ ಹೇಳೋಕ್ಕಾಯ್ತು, ಏನಾದರೂ ಮಾಡೋಕ್ಕಾದ್ರೆ. ಮತ್ತು ಲೈವ್ ಬಂದಿರ್ತೀನಲ್ಲ, ಲೈವ್ ಒಳಗೆ ಬಂದು ಕೇಳಿರಿ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಇಷ್ಟು ಮಾಡಿದ್ನೆಲ್ಲ ಅದು ಬಟರ್ಫ್ಲೈ ಅದು ಸೆಂಟ್ರನ್ನ ಸ್ಟಿಚ್ ಐತೆ, ಅದು ನಮಗೆ ಕಾಣಬಾರ್ದು. ಅಂದರೆ ಬಟರ್ಫ್ಲೈ ರೆಡಿ ಆಗಬೇಕಾದ್ರೆ ನೀವು ಯಾವುದೇ ಮಾಡಿರಿ ಈ ರೀತಿ ರೆಡಿ ಮಾಡಲೇಬೇಕು. ಇದಕ್ಕೆ ಈ ರೀತಿ ನೀವು ಇನ್ನೊಂದು ಬಟ್ಟೆನ ತೊಗೊಂಡು ಮಾಡಿ ಈಗ ಕರೆಕ್ಟಾಗಿ ರೀತಿ ಕೋಟ್ ಸರಿಯಾಗಿ ಇದು ಮಾಡಿಕೊಂಡು ಅಲ್ಲೊಂದು ಸ್ಟಿಚ್ ಹಾಕಬೇಕು. ಹಿಂಗೆ ಈ ರೀತಿ ಸ್ಟಿಚ್ ಹಾಕಿದ್ರೆ ಅಂದರೆ ಅದನ್ನು ಒಳಗಡೆ ಹೋಗೋಂಗೆ ಮಾಡಿ ಕರೆಕ್ಟಂಗೆ ಬಟರ್ಫ್ಲೈ ರೆಡಿ ಮಾಡಬೇಕು. ಇದನ್ನು ಏನು ಮಾಡ್ತೀನಿ ಅಂದರೆ ಅದೇನು ಬ್ಯಾಕ್ ಸೈಡ್ ರೆಡಿ ಮಾಡಿವಲ್ರಿ ಹಾರ್ಟ್ ಶೇಪಿಂದ ಸೆಂಟ್ರ್ ಏನು ಇದು ಹಚ್ಬೇಕಂತ ಬಿಟ್ಟಿವಲ್ಲ ಅಲ್ಲೇ ಅದನ್ನು ಅಟ್ಯಾಚ್ ಮಾಡ್ತೀನಿ ನೋಡಿರಿ. ಇಲ್ಲಿ ಏನು ಬಿಟ್ಟಿನಲ್ಲ ನೋಡಿರಿ, ಎಷ್ಟು ಚಂದ ಕಾಣ್ತೈತಲ್ರಿ. ಅದು ಎಷ್ಟು ಗ್ರೀನ್ ಐತಿ, ರೆಡ್ ಬಾರ್ಡ್ರ್ ಭಾಳ ಚಂದ ಕಾಣಿಸತೈತಿ. ನಾನು ನಿಮ್ಗೆ ಜಸ್ಟ್ ತೋರಿಸಿದ್ರಾತಂತೇಳಿ ಈ ರೀತಿ ಅದ್ರದ್ದು ಏನು ಇದು ಬಂದಿತ್ತಲ್ಲ ಅಲ್ಲೇ ಅದನ್ನು ಸೇರಿಸಿ ನಿಮ್ಗೆ ತೋರ್ಸಾಕತ್ತೀನಿ. ನಾನು ಅದನ್ನೆಲ್ಲ ಹ್ಯಾಂಡ್ ಸ್ಟಿಚ್ ಮಾಡಿ ರೆಡಿ ಮಾಡ್ತೀನಿ ನೋಡಿರಿ. ಈ ರೀತಿಯಾಗಿ 3 ಇಂಚು 3 ಇಂಚು ಶೇಪ್ ಇದ್ದಿದ್ದು, 2.5 3 ಇಂಚು ಶೇಪ್ ಇದ್ದಿದ್ದು
4 ಪೀಸನ್ನು ತೊಗೊಂಡು ಈ ರೀತಿಯಾಗಿ ಸ್ಕ್ವೇರ್ ಹಂಗೆ ಸ್ಟಿಚ್ ಮಾಡಿರಿ. ಜಸ್ಟ್ ಒಂದು ಕಾರ್ನರ್ ಒಳಗೆ ಅಷ್ಟು ಒಂದು ಸ್ವಲ್ಪ ಓಪನ್ ಬಿಡ್ರಿ. ಬಿಟ್ಟು ಅದನ್ನು ಟರ್ನ್ ಮಾಡ್ಕೋರಿ. ಏನು ಕಾರ್ನರ್ ಬಿಟ್ಟಿರ್ತಿರಲ್ಲ ಅಲ್ಲಿಂದ ಅದನ್ನೇನು ಮಾಡಿರಿ ಟರ್ನ್ ಮಾಡ್ಕೋರಿ. ಟರ್ನ್ ಮಾಡಿಕೊಂಡು ನಾನು ಇದಕ್ಕೆ ಲಟ್ಕನ್ಸ್ ಮಾಡಾಕತ್ತೀನಿ. ತಳಗೆ ಜಸ್ಟ್ ಸ್ಕರ್ಟ್ ಕಡೆ ಒಂದು ಲಟ್ಕನ್ಸ್ ಹಚ್ಚಾಕತ್ತೀನಿ. ಈಗಿನ ಟ್ರೆಂಡ್ಸ್ ತೊಳಗಿರುವಂಥದ್ದು ಲಟ್ಕನ್ ಹಚ್ಚಾಕತ್ತೀನಿ ನೋಡ್ರಿ. ಇಲ್ಲಿ ಅದ್ರೊಳಗೆ ಒಂದು ಸ್ವಲ್ಪ ರೆಕ್ರಾನ್ ಅಂತ ಬರುತ್ತಲ್ಲ ಆ ರೀತಿ ಅದನ್ನು ಹಾಕ್ತೀನಿ. ನೀವು ಇಲ್ಲಾಂದ್ರೆ ಸಣ್ಣ ಪೀಸ್ ಮಾಡಿ ಬಟ್ಟೆನೂ ಹಾಕ್ಕೋಬೋದು, ಇದನ್ನು ಹಾಕ್ಕೋಬೋದು. ನನ್ನ ಕಡೆ ರೆಕ್ರಾನ್ ಇತ್ತು ಅಂತೇಳಿ ನಾನು ರೆಕ್ರಾನ್ ಯೂಸ್ ಮಾಡೀನಿ. ಇಲ್ಲಿ ಜಸ್ಟ್ ಎರಡೂ ಇದೇ ರೀತಿನೇ ರೆಡಿ ಮಾಡ್ಕೋರಿ. ನಾನು ನಿಮ್ಗೆ ಜಸ್ಟ್ ಒಂದು ಮಾಡೋದನ್ನ ತೋರಿಸೀನಿ. ಕಾರ್ನರ್ದೊಳಗೆ ಒಂದು ಸ್ವಲ್ಪ ಡೋರಿನ ರೆಡಿ ಮಾಡಿಕೊಂಡು ಅದರೊಳಗೆ ಆ್ಯಡ್ ಮಾಡ್ಕೋರಿ. ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಜಸ್ಟ್ ವಿಡಿಯೋ ಮಿಸ್ ಆಗೈತೆ, ಅದು ಬಂದಿಲ್ಲ. ಇದಕ್ಕೆ ಮತ್ತು ನಾನು ಮೇಲೆ ಏನು ಮಾಡೀನಿ ಅಂದ್ರೆ ಸಣ್ಣ ಗುಬ್ಬಿ ಅಂತಾರೆ ನೋಡಿರಿ. ಈಗ ನಿಮ್ಗೆ ರೆಡಿ ಆದಮೇಲೆ ನಾನು ಡ್ರೆಸ್ ಒಳಗೆ ಕಾಣ್ತೈತಿ ನೋಡಿರಿ. ಆ ರೀತಿ ನಾವು ಮತ್ತೊಂದು 3 ಹಚ್ಚೀನಿ. ಭಾಳ ಚಂದ ಕಂಡೈತೆ ರೀ, ಅದು ಭಾಳ ಮಸ್ತ್ ಆಗೈತಿ ನೋಡಿರಿ. ನೀವು ನೋಡಿರಿ ಇಲ್ಲಿ ನಾನೀಗ ಅದನ್ನು ನೋಡಿರಿ ಇದನ್ನು ಸೈಡೆಲ್ಲ ಅಟ್ಯಾಚ್ ಮಾಡ್ಕೊಂಡಿನಿ. ಇದು ಲೆಹಂಗಾ ತೋರ್ಸಾತೀನಿ ನಿಮಗೆ ಅಟ್ಯಾಚ್ ಮಾಡ್ಕೊಂಡಿದ್ದು. ಲೆಹಂಗಾನು ಅಟ್ಯಾಚ್ ಮಾಡ್ಕೊಂಡಿನಿ. ಮ್ಯಾಗೇನು ವೇಸ್ಟ್ ಇರುತ್ತಲ್ಲ ಅದನ್ನು ಎಲ್ಲ ಅಟ್ಯಾಚ್ ಮಾಡಿಕೊಂಡು ನೋಡಿರಿ. ಇದು ಫ್ರಂಟ್ ಪಾರ್ಟನ್ನು ಈ ರೀತಿ ರೆಡಿ ಆಗೈತಿ. ಈಗ ಏನು ಮಾಡಬೇಕು ನಾವು ನೋಡಿರಿ. ಈಗ ಇದನ್ನು ಲೆಹಂಗಾದ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೇನು ಅಟ್ಯಾಚ್ ಮಾಡಿದ್ದಿಲ್ಲ. ಅಟ್ಯಾಚ್ ಮಾಡಿ ನಿಮಗೆ ತೋರ್ಸಾತೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅದನ್ನು. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಈಗ ಮೇಗಿನ ಬಾಡಿ ಪಾರ್ಟ್ ಮತ್ತು ಲೆಹಂಗಲ್ಲ ಸ್ಕರ್ಟ್ ಪಾರ್ಟ್ ಐತಲ್ಲ ಎರಡನ್ನೂ ಜಾಯಿಂಟ್ ಮಾಡ್ಕೊಳ್ಳೋದು. ಲಾಂಗ್ ಫ್ರಾಕ್ ಇರುತ್ತೆ, ಎರಡನ್ನೂ ಜಾಯಿಂಟ್ ಮಾಡ್ಕೊಳ್ಳೋದು. ಜಾಯಿಂಟ್ ಮಾಡ್ಕೋಬೇಕಾದ್ರೆ ನಮ್ಮದು ಲೆಹಂಗ ಉಲ್ಟಾ ಇರಬೇಕು, ಮ್ಯಾಗಿನ ಬಾಡಿ ಪಾರ್ಟ್ ಸೀದಾ ಇರಬೇಕು. ಸೀದಾ ಇದ್ದದ್ದನ್ನು ಏನು ಮಾಡಬೇಕು ಮೇಲೆ ಒಳಗಡೆ ಲಂಗದ ಒಳಗಡೆ ಹಾಕಿ ಈಗ ಎರಡೂ ಪಾರ್ಟನ್ನು ಇಲ್ಲೇ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಈ ರೀತಿ ಎರಡೂ ಪಾರ್ಟನ್ನು ಸೇರಿಸಿ ಮ್ಯಾಗಿಂದು ಬಾಡಿ ಪಾರ್ಟ್ ಮತ್ತು ತೆಳಗಿನ ಸ್ಕರ್ಟ್ ಪಾರ್ಟ್ ಎರಡೂ ಪಾರ್ಟ್ 2 ಸ್ಟಿಚ್ ಹಾಕ್ಕೊಳಕತ್ತೀನಿ. 2 ಸ್ಟಿಚ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಂಡಿನಿ. ಅದಕ್ಕೆ ಮತ್ತು ನಾನು ಕಸಿನೂ ಹಾಕೀನಿ. ಜಸ್ಟ್ ಹಿಂದೆ ಇದು ಮಾಡೋಕೆ ಫ್ರಾಕ್ ಅಂದಮೇಲೆ ಕಸಿ ಇದ್ರೂ ಅದು ಫಿನಿಶಿಂಗ್ ಚಲೋ ಬರ್ತೈತೆ ಅಂತೇಳಿ ಅದನ್ನು ರೆಡಿ ಮಾಡೀನಿ. ನೋಡಿರಿ ಬ್ಯಾಕ್ ಪಾರ್ಟ್ ಈ ರೀತಿ ರೆಡಿ ಆಗೈತಿ ನೋಡಿರಿ. ಡ್ರೆಸ್ ಈ ರೀತಿ ರೆಡಿ ಆಗೈತಿ ನೋಡಿರಿ ಫ್ರೆಂಡ್ಸ್. ಭಾಳ ಚಂದ ಬಂದೈತೆ ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.